ಸೂರಿಲ್ಲದವರಿಗಾಗಿ ಮನೆಗಳ ನಿರ್ಮಾಣಕ್ಕೆ ಬೆಂಗಳೂರಿನ ಹೆಗ್ಗೊಂಜೆ ರಾಜೀವ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಸೊಸೈಟಿ ಮುಂದಾಗಿದೆ. ಕುಂದಾಪುರ ತಾಲೂಕಿನ ಬಿತ್ಕಲ್ ಕಟ್ಟೆ ಸಮೀಪದ ಜನ್ನಾಡಿ ಕೊರಗರ ಕಾಲೋನಿಯಲ್ಲಿ 15 ಮನೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ಶ್ರೀಗಳು, ಯಕ್ಷಗಾನ ಕಲಾ ಕೇಂದ್ರದ ಮುರಳಿ ಖಡೇಕಾರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪೇಜಾವರ ಶ್ರೀಗಳನ್ನ ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಲಾಯಿತು. ಇದೇ ವೇಳೆ ವಿಸ್ತಾರ ನ್ಯೂಸ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಹಾಗೂ ಮೈಸೂರು ಮರ್ಕಂಟೈಲ್ ಕಂಪನಿ ಲಿಮಿಟೆಡ್ ಎಂಡಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಮಾತನಾಡಿ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವುದು ಸರ್ಕಾರದ ಜವಾಬ್ದಾರಿ. ಆದರೆ ಸರ್ಕಾರದವರು ಮಾಡಬೇಕಾದ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ. ನನ್ನ ತಂದೆ ಹೆಗ್ಗೊಂಜೆ ರಾಜೀವ ಶೆಟ್ಟಿ ನೆನಪಿನಲ್ಲಿ ಸ್ಥಾಪಿಸಿರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೂರಿಲ್ಲದವರಿಗೆ ಮನೆ ನಿರ್ಮಾಣ ಮಾಡುತ್ತಿದ್ದೇವೆ ಎಂದರು. ಯಾರಿಗೆ ಮನೆ ಕೊಡಿಸ್ತಾರೆ ಅನ್ನುವ ಪ್ರಶ್ನೆ ನಾನು ಹೇಳಿದೆ, ಸರ್ಕಾರದಿಂದ ಆಗಲಿಲ್ಲ. ನಾವು ಹೇಳಿದ್ವಿ ಸರ್ಕಾರದವರು, ನಿಮ್ಮ 3.5 ಲಕ್ಷ ಬೇಡ, ನಮಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ, ನೀವು ಸರ್ಕಾರದಿಂದ ಹಣ ಬಯಸದೇ ಇದ್ದರೆ ನಿಮಗೆ ಪರ್ಮಿಷನ್ ಅವಶ್ಯಕತೆ ಇಲ್ಲ, ನೀವು ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಈ ಕೆಲಸವನ್ನು ಕೂಡಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಕೊಲ್ಲಿ ದೇಶದಲ್ಲಿದ್ದವನು, ನಾನು ನೋಡಿದ್ದೇನೆ, ಬಹಳ ತಿರುಗ್ತೇನೆ ನನ್ನ ವ್ಯವಹಾರಕ್ಕೋಸ್ಕರ. 70-80 ದೇಶ ತಿರುಗಿದ್ದೇನೆ. ನಾನು ನೋಡ್ತೇನೆ, ಎಲ್ಲ ನಮ್ಮ ಭಾರತೀಯರಲ್ಲಿ ಸಿಗ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರ ಅಣ್ಣನೋ ತಮ್ಮನೋ ಯಾರೋ ಮನೆಯಲ್ಲಿ ಇರ್ತಾರೆ, ಕೃಷಿ ಮಾಡ್ಕೊಂಡಿರ್ತಾರೆ, ಕಷ್ಟದಲ್ಲಿರ್ತಾರೆ. ಆವಾಗ ಅಲ್ಲಿ ಹಣ ಮಾಡಿದವನು ಅವನ ತಮ್ಮನಿಗೂ ಅಣ್ಣನಿಗೂ ಅಥವಾ ತಂದೆ ತಾಯಿಗೂ ಮನೆ ಕಟ್ಟಿಸಿಕೊಡ್ತಾರೆ. ಇದು ಸಾಮಾನ್ಯ. ನಾವು ಯಾರಿಗೆ ಮನೆ ಕಟ್ಟಿಸಿಕೊಡ್ತಾ ಇದ್ದೀವಿ ಇವತ್ತಂತ ಹೇಳಿದರೆ, ನಮ್ಮ ಧರ್ಮ ಬಾಂಧವರಾದ ಕೊರವರಿಗೆ. ಅವರಿಗೆ ನಾನು ಮನೆ ಕಟ್ಟಿಸಿಕೊಟ್ಟಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಿ ಅವರು ನನ್ನ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ಅಥವಾ ನಮ್ಮ ಮಕ್ಕಳು ಅನ್ನುವ ಭಾವನೆಯಿಂದ ನಾವು ಅವರಿಗೆ ಕಟ್ಟಿಸ್ಕೊಡ್ತಾ ಇದ್ದೀವಿ. ನಿನ್ನೆಲ್ಲ ಮೊನ್ನೆ ಕೂಡ ಒಂದು ಮನೆಗೆ ಭೂಮಿ ಪೂಜೆ ಮಾಡಿ ನಾವು ಬಂದಿದ್ದೇವೆ. ನಮಗೆ ಇವತ್ತು ಎಚ್.ಎಸ್. ಶೆಟ್ಟರ ಈ ಒಂದು ಕಾರ್ಯ ನೋಡಿ ಆಶ್ಚರ್ಯ ಆಗ್ತಾ ಇದೆ. ರಾಮದೇವರು ಅವರಿಗೆ ಅಂತಹ ಪ್ರೇರಣೆ ನೀಡಿದ್ದಾರೆ. ಅಲ್ಲಿ ಒಬ್ಬ ರಾಮನಿಗೆ ಅಂತ ಆದರೆ ಇಲ್ಲಿ ಒಬ್ಬ ರಾಮನಿಗೆಲ್ಲ ಈ 15 ಮನೆ ಅಂತ ಹೇಳಿದರೆ 15 ರಾಮರು ಅಲ್ಲ, 150 ರಾಮರು ಇರಬಹುದು. ಅಷ್ಟು ದೊಡ್ಡ ಕಾರ್ಯಕ್ಕೆ ಇಲ್ಲಿ ಅವರು ಇವತ್ತು ಭೂಮಿ ಪೂಜೆ ಗೈದಿದ್ದಾರೆ. ರಾಮದೇವರು ಅವರ ಇಡೀ ಕುಟುಂಬವನ್ನು ತಣ್ಣಗಿಟ್ಟಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.